ನಮಸ್ಕಾರ ವರದಸಿ ಚಾನಲ್ ವೀಕ್ಷಕರಿಗೆ, ನಾನು ವಾದಿರಾಜ್ ಸಾಗರ್. ರಾವಣನ ಸೋದರಿ ಶೂರ್ಪನಖಿಯದು ರಾಮಾಯಣದಲ್ಲಿ ಮಹತ್ವದ ಪಾತ್ರ. ಒಂದು ರೀತಿಯಲ್ಲಿ ನೋಡಿದರೆ ರಾವಣನ ಯುದ್ಧಕ್ಕೆ ಕಾರಣವಾದವಳೇ ಆಕೆ. ಅವಳು ಲಕ್ಷ್ಮಣನನ್ನು ಮೋಹಿಸಿದಳು ಎಂದು ಬಹುತೇಕರು ನಂಬಿದ್ದಾರೆ. ಆದರೆ ಅಸಲಿ ಕಥೆಯೇ ಬೇರೆ ಇದೆ. ರಾಮಾಯಣವು ಜಗತ್ಪ್ರಸಿದ್ಧ ಮಹಾಕಾವ್ಯ. ಇದು ಕೇವಲ ರಾಮ ಸೀತೆಯ ಪ್ರೇಮ ಕಥೆಯಲ್ಲ, ರಾಮನ ಆದರ್ಶ ವ್ಯಕ್ತಿತ್ವದ ಕಥೆಯಷ್ಟೇ ಅಲ್ಲ, ಬಹಳ ವೈವಿಧ್ಯವಾದ ಭಾವಲೋಕವನ್ನು ಒಳಗೊಂಡಿರುವ ಕೋಪ, ತಾಪ, ಹೊಟ್ಟೆ ಕಿಚ್ಚು, ಪ್ರೀತಿ, ಕರುಣೆ, ಸಹನೆ, ಕ್ಷಮೆ, ನೋವು, ನಲಿವು ಇವೆಲ್ಲವೂ ಇದರಲ್ಲಿ ಅಡಗಿದೆ. ಇಂಥ ಅದ್ಭುತ ಮಹಾಕಾವ್ಯದ ಪ್ರಮುಖ ಪಾತ್ರಗಳೊಂದು ಶೂರ್ಪನಖಿ. ರಾಮ ಲಕ್ಷ್ಮಣರನ್ನು ಮೋಹಿಸಿ ಮೂಗು ಕೊಯ್ಸಿಕೊಂಡ ಶೂರ್ಪನಖಿಯ ಕತೆ ಯಾರಿಗೆ ತಾನೇ ಗೊತ್ತಿಲ್ಲ? ಒಂದು ರೀತಿಯಲ್ಲಿ ನೋಡಿದರೆ ಇಡೀ ರಾಮಾಯಣಕ್ಕೆ ಕಾರಣವಾದ ಎರಡು ಪಾತ್ರಗಳಲ್ಲಿ ಶೂರ್ಪನಖಿಯು ಒಬ್ಬಳು, ಇನ್ನೊಬ್ಬಳು ಕೈಕೇಯಿ. ರಾವಣನ ತಂಗಿಯಾಗಿ ಗುರುತಿಸಿಕೊಂಡಿರುವ ಶೂರ್ಪನಖಿಯು ಋಷಿ ಶ್ರವ ಹಾಗೂ ಅವರ ಎರಡನೇ ಪತ್ನಿ ಕೈಕೇಸಿಯ ಕೊನೆಯ ಮಗಳು. ಆಕೆಯ ಹುಟ್ಟು ಹೆಸರು ಮೀನಾಕ್ಷಿ ದೀಕ್ಷಾ. ನಂತರದಲ್ಲಿ ಮೊರದಂತ ಉಗುರುಗಳನ್ನು ಉಳ್ಳವಳು ಎಂಬ ಕಾರಣಕ್ಕೆ ಶೂರ್ಪನಖಿಯಾಗಿ ಬದಲಾಯಿತು. ಶೂರ್ಪನಖಿಯ ಕುರಿತ ಕೆಲವು ಆಸಕ್ತಿಕರ ಕಥೆಗಳು, ವಿಚಾರಗಳನ್ನ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಶೂರ್ಪನಖಿಯನ್ನು ದುಷ್ಟಬುದ್ಧಿ ಎಂಬ ರಾಕ್ಷಸನಿಗೆ ಮದುವೆ ಮಾಡಿಕೊಡಲಾಗಿತ್ತು. ದುಷ್ಟಬುದ್ಧಿಯನ್ನು ರಾವಣ ಕೊಲ್ಲಿಸಿದ ನಂತರ ಅಣ್ಣನ ಮೇಲೆ ಸಿಟ್ಟಾಗಿ ಶೂರ್ಪನಖಿ ದಂಡಾಕಾರ್ಯನಾದ ಕಾಡುಗಳಲ್ಲಿ ತಿರುಗಾಡುತ್ತಿದ್ದಳು. ಹೀಗೆ ತಿರುಗಾಡುತ್ತಿದ್ದಾಗ ರಾಮನನ್ನು ಕಂಡು ಪ್ರೀತಿಸಿದಳು. ತನ್ನನ್ನು ಮದುವೆಯಾಗುವಂತೆ ಪೀಡಿಸುತ್ತಾಳೆ. ಆಗ ರಾಮನು ತನಗಾಗಲೇ ವಿವಾಹವಾಗಿದೆ ಎಂದು ಹೇಳಿ ತಮ್ಮ ಲಕ್ಷ್ಮಣನಲ್ಲಿ ಆಕೆಯನ್ನು ಕಳಿಸುತ್ತಾನೆ. ಅವನು ಒಪ್ಪದಿದ್ದಾಗ ಸಿಟ್ಟಾಗಿ ಸೀತೆಯ ಮೇಲೆ ಜಗಳಕ್ಕೆ ಹೋಗುತ್ತಾಳೆ. ಇದನ್ನು ತಡೆದ ಲಕ್ಷ್ಮಣ ಕೋಪದಲ್ಲಿ ಶೂರ್ಪನಖಿಯ ಮೂಗನ್ನು ಕತ್ತರಿಸುತ್ತಾನೆ. ಈ ಅಪಮಾನ ತಾಳಲಾಗದ ಶೂರ್ಪನಖಿ ಅಣ್ಣ ಕರಾಸುರನಲ್ಲಿ ಹೋಗಿ ದೂರು ಕೊಡುತ್ತಾಳೆ. ಕರಾಸುರನು ರಾಮನೊಂದಿಗೆ ಯುದ್ಧ ಮಾಡಿ ಜೀವ ಬಿಡುತ್ತಾನೆ. ಅಲ್ಲಿಂದ ನೇರವಾಗಿ ಶೂರ್ಪನಖಿ ತನ್ನ ಅಣ್ಣ ರಾವಣನಲ್ಲಿ ದೂರು ಕೊಡಲು ಲಂಕೆಗೆ ಹೋಗುತ್ತಾಳೆ. ರಾವಣನಲ್ಲಿ ತನ್ನ ಕಷ್ಟಗಳನ್ನು ಹೇಳಿಕೊಂಡು ಸೀತೆಯ ಗುಣ ಹಾಗೂ ಸೌಂದರ್ಯವನ್ನು ವರ್ಣಿಸುತ್ತಾಳೆ. ರಾವಣನು ಸೀತೆಯನ್ನು ಅಪಹರಿಸುವಂತೆ ಮಾಡುತ್ತಾಳೆ. ಇದೇ ಕಾರಣಕ್ಕೆ ಮುಂದೆ ರಾವಣದಲ್ಲಿ ಯುದ್ಧ ಪ್ರಾರಂಭವಾಗುತ್ತದೆ. ಮಹಾಕಾವ್ಯದಲ್ಲಿ ಹೆಚ್ಚಾಗಿ ತಪ್ಪಾಗಿ ಅರ್ಥೈಸಲ್ಪಟ್ಟ ಪಾತ್ರಗಳಲ್ಲಿ ಶೂರ್ಪನಖಿಯ ಪಾತ್ರವೂ ಒಂದು. ಸಾಮಾನ್ಯವಾಗಿ ಶೂರ್ಪನಖಿ ಎಂದರೆ ರಾಕ್ಷಸಿ, ವಿಕಾರವಾಗಿದ್ದವಳು, ಅವಳು ತುಂಬ ಕಪ್ಪು ಮತ್ತು ಕೊಳಕು ಅಂದುಕೊಳ್ಳುವರೇ ಹೆಚ್ಚು. ಆದರೆ ನಿಜವಾಗಿ ಶೂರ್ಪನಖಿ ಬಹಳ ಸುಂದರಿ. ತೆಳುಕಾಯದ, ಕಂದು ಬಣ್ಣದ ಕಣ್ಣಿನ, ದಟ್ಟ ಕಪ್ಪು ಉದ್ದ ಕೂದಲಿನ, ಇಂಪಾದ ದನಿಯ ಸುಂದರಿ ಶೂರ್ಪನಖಿ ಎಂದು ಮಹಾಕಾವ್ಯವೇ ವರ್ಣಿಸುತ್ತದೆ. ಆದರೆ ಶೂರ್ಪನಖಿಗೆ ರಾಮನ ಪರಿಚಯ ಆಗುವ ಸಮಯಕ್ಕಾಗಲೇ ಅವಳು ಮಧ್ಯ ವಯಸ್ಸಿನವಳಾಗಿದ್ದಳು. ಹೀಗಾಗಿ ಸೀತೆಯಷ್ಟು ಆಕರ್ಷಿತವಾಗಿ ಕಾಣಿಸುತ್ತಿರಲಿಲ್ಲ. ಎಲ್ಲರೂ ತಿಳಿದಿರುವಂತೆ ಅವಳು ಅಯೋಧ್ಯೆ ರಾಜಕುಮಾರನನ್ನು ಮದುವೆಯಾಗಲು ಬಯಸಲಿಲ್ಲ. ಅಂದರೆ ರಾಮನನ್ನು ಮದುವೆಯಾಗಲು ಅವಳು ಬಯಸಲಿಲ್ಲ. ಇದು ರಾವಣನನ್ನು ಕೊಲ್ಲಲು ಮತ್ತು ದೀರ್ಘಕಾಲದವರೆಗೆ ಅಲ್ಲಿನ ರಾಜತನವನ್ನು ಕೊನೆಗೊಳಿಸಲು ಅವಳು ರೂಪಿಸಿದ ಸಂಚಾಗಿತ್ತು. ಹೌದು, ರಾವಣನು ತನ್ನ ಪತಿ ದುಷ್ಟಬುದ್ಧಿಯನ್ನು ಕೊಲ್ಲಿಸಿದ ಕೋಪ ಶೂರ್ಪನಖಿಗಿತ್ತು. ರಾಮನು ಮುಂಚೆಯೇ ತಾಟಕ ಮತ್ತು ಸುಬಾಹುವನ್ನು ಕೊಂದನೆಂದು ತಿಳಿದ ನಂತರ ರಾಮನು ಅಜೇಯನು ಮತ್ತು ಅವನು ರಾವಣನು ಕೊಲ್ಲಬಲ್ಲನು ಎಂದು ಅವಳಿಗೆ ಗೊತ್ತಿತ್ತು. ಹೀಗಾಗಿ ರಾವಣ ಸೀತೆಯನ್ನು ಅಪಹರಿಸುವಂತೆ ಮಾಡಿ ಯುದ್ಧಕ್ಕೆ ನಾಂದಿ ಹಾಡಿದಳು. ಶೂರ್ಪನಖಿಗೆ ಹೆಚ್ಚಿನ ರಾಕ್ಷಸಿ ಪ್ರವೃತ್ತಿ ಇರಲಿಲ್ಲ. ಅವಳು ಇತರ ರಾಕ್ಷಸರಿಗಿಂತ ವಿಭಿನ್ನವಾಗಿ ಪ್ರೀತಿ ಮತ್ತು ಮೌಲ್ಯಯುತ ಭಾವನೆಗಳಿಗೆ ಒಳಗಾಗಿದ್ದಳು. ಆಕೆಗೆ ರಾಮ ಲಕ್ಷ್ಮಣರ ಮೇಲೆ ಮನಸ್ಸಾದ ಕಾರಣಕ್ಕೆ ಅವಳು ಕೆಟ್ಟವಳಾಗಬೇಕೆಂದಿಲ್ಲ. ಹೀಗಂತ ಅನೇಕ ವಿಮರ್ಶಕರು ಕೆಲವು ಕಡೆ ವಿಮರ್ಶೆ ಮಾಡಿದ್ದಾರೆ. ಆದರೆ ರಾಮ ಲಕ್ಷ್ಮಣರು ಅವಳ ಭಾವನೆಗಳನ್ನು ಅಪಹಾಸ್ಯ ಮಾಡಿದರು. ಇದು ಅವಳ ದೃಷ್ಟಿಯಿಂದ ತಪ್ಪಾಗಿ ಕಾಣಿಸುತ್ತದೆ. ಶೂರ್ಪನಖಿಗೆ ಶಂಬ್ರಿ ಎಂಬ ಮಗನಿದ್ದನು. ಅವನು ಕಾಡಿನಲ್ಲಿ ಆಕಸ್ಮಿಕವಾಗಿ ಲಕ್ಷ್ಮಣನಿಂದ ಕೊಲ್ಲಲ್ಪಟ್ಟನು. ಬ್ರಹ್ಮ ವೈವೃತ ಪುರಾಣದ ಪ್ರಕಾರ ಮುಂದಿನ ಜನ್ಮದಲ್ಲಿ ರಾಮನನ್ನು ತನ್ನ ಪತಿಯಾಗಿ ಪಡೆಯಲು ಶೂರ್ಪನಖ ಪ್ರಾರ್ಥನೆಯನ್ನು ಸಲ್ಲಿಸಿ ಬ್ರಹ್ಮನಲ್ಲಿ ತಪಸ್ಸು ಮಾಡಿದಳು. ಹಾಗಾಗಿ ನಂತರ ಕುಬ್ಬಜ ಆಗಿ ಪುನರ್ಜನ್ಮ ಪಡೆದಳು ಮತ್ತು ಅವಳು ಕೃಷ್ಣನ ಪ್ರಾಮಾಣಿಕ ಭಕ್ತಿಯನ್ನು ಹೊಂದಿದಳು ಮತ್ತು ಕೃಷ್ಣನ 16,108 ಪತ್ನಿಯರಲ್ಲಿ ಅವಳು ಒಬ್ಬಳಾದಳು. ಹಾಗಾಗಿ
ನಾವಿಲ್ಲಿ ಶೂರ್ಪನಖಿಯ ಬಗ್ಗೆ ಕೆಲವಷ್ಟು ಕಥೆಗಳನ್ನು ಕೇಳಿ ತಿಳಿದಿರ್ತೀವಿ. ರಾಮ ಹಾಗೂ ರಾಮಾಯಣನ ಯುದ್ಧಕ್ಕೆ ಶೂರ್ಪನಖಿಯೇ ಕಾರಣ. ಆ ಕಾರಣ ಏನಕ್ಕೆ ಅನ್ನೋದನ್ನ ಈ ಕಾರ್ಯಕ್ರಮದ ಮುಖಾಂತರ ನಾನು ನಿಮಗೆ ತಿಳಿಸಿದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮುಖಾಂತರ ಹಂಚ್ಕೊಳ್ಳಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.